ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ ಭಾವಸಾರ ಕ್ಷತ್ರಿಯ ಸಮಾಜ. ಈಗ ವಾರ್ತೆಗಳ ವಿವರ. ಸಂಡೂರು ಭಾಗದ ಕಾಡಂಚಿನಲ್ಲಿನ ಚಿರತೆಗಳು ಆಹಾರವನ್ನ ಹುಡುಕಿಕೊಂಡು ಹೊಸಪೇಟೆಯ ಕಲ್ಲಳ್ಳಿ, ರಾಜಾಪುರ ಹಾಗೂ ರಾಯರ ಕೆರೆಗೆ ಧಾವಿಸಿ ಮೇಕೆ ಹಸುಗಳನ್ನ ಒಯ್ದು ತಿನ್ನತೊಡಗಿವೆ. ಈ ಭಾಗವಾಗಿ ಬೋನುಗಳನ್ನ ಅಳವಡಿಸಿ ಚಿರತೆಗಳನ್ನ ಬೇರೆಡೆ ಸಾಗಿಸುವಂತೆ ರೈತರು ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಕಚೇರಿಗೆ ಆಗಮಿಸಿದ ರಾಯರ ಕೆರೆಗೆ ಭಾಗದ ರೈತರು ಅರಣ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬೋನನ್ನ ಅಳವಡಿಸಿ ಚಿರತೆಗಳನ್ನ ಸೆರೆ ಹಿಡಿದು ಸುರಕ್ಷಿತವಾದ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ರಾಯರ ಕೆರೆಯ ಭಾಗದಲ್ಲಿ 4 ಚಿರತೆಗಳು ಆಗಾಗ್ಗೆ ಕಾಣಿಸಿಕೊಳ್ಳುತ್ತಿವೆ, ಮೇಕೆಗಳನ್ನ ಕೊಂಡೊಯ್ಯುತ್ತಿವೆ. ಹೊಲಗಳಲ್ಲಿ ಕಳೆ ತೆಗೆಯಲು ಬರುವ ಕಾರ್ಮಿಕರು ಭಯಪಡುತ್ತಿದ್ದಾರೆ. ಹಾಗಾಗಿ ಬೋನ್ ಅಳವಡಿಸಿ ಚಿರತೆಗಳನ್ನ ಬೇರೆಡೆಗೆ ಸಾಗಿಸಬೇಕು, ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದೆಂದು ರಾಯರ ಕೆರೆಯ ಭಾಗದ ರೈತ ಪೂಜಾರಿ ವೆಂಕೋಬಾ ನಾಯಕ್ ರವರು ಈ ವೇಳೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಹೊಸಪೇಟೆ, ಜಮನಾಥನಹಳ್ಳಿ, ಕಳ್ಳಳ್ಳಿ, ರಾಜಾಪುರ ಭಾಗದಲ್ಲಿ ಇತ್ತೀಚೆಗೆ ಚಿರತೆಗಳು 4 ಚಿರತೆಗಳು ಹಾವಳಿ ಜಾಸ್ತಿ ಆಗಿದೆ. ದಿನ ರಾತ್ರಿ ಆದ್ರೂ ಕೂಡ ಈ ನಾಯಿಗಳನ್ನ ಕುರಿಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಪ್ರತ್ಯಕ್ಷವಾಗಿ ದನ ಮೇಯಿಸುವಂಥ ಎದುರಿಗೆ ಬಂದು ಆಕಳು ಕಿತ್ಕೊಂಡು ಹೋಗೋಂಥದ್ದು. ಉದಾಹರಣೆ ಕರೆಯನ್ಮಾರು ಅಲ್ಲೇ ನಿಂತಿರ್ತಾರೆ, ಅದು ಬಂದು ಹರಿಸಿದಾಗ ಏನೋ ಮಾಡಿದಾಗ ಹೋಗೋಂಥ ಸಂದರ್ಭ. ಬಗಲ ಕಾಲೇಜು, ಸ್ಮೈರೋ ಕಾಲೇಜು ಮತ್ತು ಮಕ್ಕಳು ಭಾಳ ಅಡ್ಡಾಡೋದ್ರಲ್ಲಿಂದ ಭಾಳ ವಿಪರೀತ ಐತಿ. ಅದ್ರ ಜೊತೆಗೆ ಇವತ್ತು ಕಳೆದು ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಬರ್ತಾ ಇಲ್ಲ. ರೈತರು ಕರೆದ್ರೆ ಚಿರತೆ ಐತೆ ಅಂತಪ್ಪ ನಾವು ಬರೋದಿಲ್ಲ ಅಂತ ಹೆಂಗೆ ನಿರ್ವಹಣೆ ಮಾಡಬೇಕು? ದಯವಿಟ್ಟು ಇವತ್ತೇನು ನಾವು ಮನವಿ ಪತ್ರ ಕೊಟ್ಟಿವಿ, ಕೂಡಲೇ ಅದನ್ನ ಹಿಡಿಬೇಕೆಂಬ ಒಂದು ಪ್ರಯತ್ನದಲ್ಲಿ ಅವ್ರು ಮಾಡಿ ಅದನ್ನ ಮೃಗಾಲಕ್ಕೂ ಅಥವಾ ಎಲ್ಲೇ ಕಳಿಸ್ಬೇಕು. ಇಲ್ಲದ್ರೆ ರೈತರಿಗೆ ಭಾಳ ತೊಂದರೆ ಆಗ್ತೈತಿ. ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕು ಅಂತ ಹೇಳ್ತೀವಿ. ಮುಂದಿನ ದಿನ ಅವ್ರು ಏನಾದರೂ ಕ್ರಮ ವಹಿಸಲಿಲ್ಲ ಮತ್ತು ಇದೇ ಕಾಟ ಆದರೆ ಮುಂದೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಾದಂಥ ಸಂದರ್ಭ ಕೂಡ ಬರ್ಬೋದು. ಸೂಕ್ತ ಕ್ರಮ ವಹಿಸಬೇಕಂತಂದು ಈಗಾಗಲೇ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇನ್ನು ಬೋನ್ಗಳನ್ನ ಅಳವಡಿಸಿ ಚಿರತೆಗಳನ್ನ ಬೇರೆಡೆಗೆ ಸಾಗಿಸುವ ಕೆಲಸ ಮಾಡಲಾಗುವುದೆಂದು ಅರಣ್ಯ ಅಧಿಕಾರಿಗಳು ಈ ವೇಳೆ ಭರವಸೆ ನೀಡಿದ್ದಾರೆ. ರಾಜಾಪುರ ಮತ್ತು ಜಮನಾಥಹಳ್ಳಿ, ಕಳ್ಳಳ್ಳಿ ಈ ಊರಿನ ರೈತರು ಬಂದು ಏನು ಮನವಿ ಪತ್ರ ಕೊಟ್ಟಿದ್ದಾರೆ. ಆಲ್ರೆಡಿ ಇದು ನಮ್ಮ ಗಮನಕ್ಕಿತ್ತು. ಆಲ್ರೆಡಿ ಒಂದ್ಸರಿ ಬೋನು ಇಟ್ಟಿದ್ವಿ, ಬಟ್ ಬೋನು ಅದು ಸಫಲ ಆಗಲಿಲ್ಲ. ಮತ್ತು ಈಗ ಅದು ಡೈಲಿ ನಮ್ಮ ಸ್ಟಾಫು ನೈಟ್ ಪೆಟ್ರೋಲಿಂಗ್ ಮಾಡ್ತಿದ್ದಾರೆ, ಅಲ್ಲೆಲ್ಲ ಅಡ್ಡಾಡ್ತಿದ್ದಾರೆ. ಆಲ್ರೆಡಿ ಜನರಿಗೂ ರೈತರಿಗೂ ಪಟಾಕಿ ಮತ್ತು ಬೇರೆ ಎಲ್ಲ ಅವ್ರಿಗೆ ಕೊಡಿಸಿ ಬಂದರೆ ಓಡಿಸಿ, ದೇವ್ರ ದಯೆಯಿಂದ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಬಟ್ ಇನ್ನು ಮುಂದೇನೂ ಆಗಲ್ಲ, ಅದು ಆಗಲಿಲ್ಲ ಥರ ನಾವು ಕ್ರಮ ತಗೋತೀವಿ. ಜೆನ್ನೆ ಎಂಬ ಮಳಿಗೆಯಲ್ಲಿ ಕತ್ತೆ ಹಾಲು ಮಾರಾಟ ಮಾಡಲಾಗುತ್ತಿತ್ತು. ಮಾರಾಟ ಮಾಡಲು ನಗರಸಭೆಯಿಂದ ಪರವಾನಗಿ ಪಡೆದಿಲ್ಲವೆಂದು ಆರೋಪಿಸಿ ಜೆನ್ನೆ ಹಾಲು ಮಾರಾಟ ಮಳಿಗೆಯನ್ನ ಹೊಸಪೇಟೆ ನಗರಸಭಾ ಪೌರಾಯುಕ್ತರಿಂದ ಬಂದ್ ಮಾಡಲಾಗಿದೆ. ಹೌದು, ಈ ಅಂಶಕ್ಕೆ ಸಂಬಂಧಿಸಿದಂತೆ ಜೆನ್ನೆ ಹಾಲು ಮಾರಾಟ ಮಳಿಗೆಗೆ ಆಗಮಿಸಿದ ಹೊಸಪೇಟೆ ನಗರಸಭೆಯ ಪೌರಾಯುಕ್ತರು ಹಾಗೂ ಪರಿಸರ ಮತ್ತು ಆರೋಗ್ಯ ಅಧಿಕಾರಿಗಳು ಇಲ್ಲಿನ ಸಿಬ್ಬಂದಿಗಳೊಂದಿಗೆ ಚರ್ಚಿಸಿ, ನೀವು ನಗರಸಭೆಯಿಂದ ಮಾರಾಟ ಪರವಾನಗಿ ಪಡೆಯದೆ ಮಳಿಗೆಯನ್ನ ನಡೆಸುತ್ತಿದ್ದೀರಿ, ಇದು ಕಾನೂನು ಬಾಹಿರ. ಹಾಗಾಗಿ ಪರವಾನಗಿ ಪಡೆಯುವವರೆಗೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗುವುದೆಂದು ಮಳಿಗೆಯನ್ನ ಬಂದ್ ಮಾಡಿ ಸೀಲ್ ಮಾಡಲಾಯಿತು. ಇನ್ನು ಮಾರಾಟ ಪರವಾನಗಿ ಪಡೆದಿಲ್ಲ ಎಂಬ ಉದ್ದೇಶದಿಂದ ಅಂಗಡಿಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಕತ್ತೆ ಹಾಲು ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಉಪಯುಕ್ತ ಎಂಬುವ ಕುರಿತು ತಜ್ಞರಿಂದ ದಾಖಲೆ ತಂದು ತೋರಿಸಿದ್ದಲ್ಲಿ ಪರಿಶೀಲಿಸಿ
ಮಾರಾಟ ಪರವಾನಗಿ ನೀಡಲಾಗುವುದೆಂದು ಹೊಸಪೇಟೆ ನಗರಸಭಾ ಪೌರಾಯುಕ್ತರು ಮಾಧ್ಯಮಗಳಿಗೆ ಈ ವೇಳೆ ತಿಳಿಸಿದ್ದಾರೆ. ಇದು ಜಿನ್ನಿ ಮಿಲ್ಕ್ ಅಂತೇಳಿ ಕತ್ತೆ ಹಾಲು ಆರೋಗ್ಯಕ್ಕೆ ಒಳ್ಳೆಯದಂತೇಳಿ ಭಾಳಷ್ಟು ಜನಕ್ಕೆ, ರೈತರಿಗೆ, ಅವರಿಗೆ ಸಾಕಾಣಿಕೆಗೆ ವ್ಯವಸ್ಥೆ ಮತ್ತು ಅದಕ್ಕೆ ಹಾಲು ಉಪಯೋಗಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಏನೇನೋ ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಮಾರಾಟ ಮಳಿಗೆನೂ ಇಲ್ಲಿ ತೆರೆದು ಮಾಡ್ತಾಯಿದ್ದಾರೆ. ವಿಷಯ ಗೊತ್ತಾಗಿ ನಮ್ಮ ಇವರು ಯೋಜನಾ ನಿರ್ದೇಶಕರು, ನಾನು ಮತ್ತು ನಮ್ಮ ಸಂಬಂಧಪಟ್ಟ ಇವರು ಎನ್ವಿರಾನ್ಮೆಂಟಲ್ ಇಂಜಿನಿಯರು ಎಲ್ಲರೂ ಬಂದಿದ್ದೀವಿ ಇಲ್ಲಿಗೆ. ಅವರು ಯಾವುದೇ ಉದ್ದಿಮೆ ಪರವಾನಗಿ ಪಡೆದಿರಲಿಲ್ಲ. ಮತ್ತು ಇದು ಆರೋಗ್ಯಕ್ಕೆ ಎಷ್ಟು ಸೂಕ್ತ ಮತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಇದು ಸಾರ್ವತ್ರಿಕವಾಗಿ ಅವಹೇಳನಕ್ಕೆ ಒಳಗಾಗೋದ್ರಿಂದ ಮತ್ತು ತೊಂದರೆಗೆ ಇದು ಈಡು ಮಾಡೋದ್ರಿಂದ ಮತ್ತು ಕೆಲವು ರೈತರು ನಾವು ಬಂಡವಾಳ ಹಾಕಿ ಕಳ್ಕೊತಾ ಇದ್ದಾರೆ ಅಂಥೇಳಿ ಆರೋಪಗಳು ಬೇರೆ ಇದೆ. ಈ ಥರ ಏನೋ ಕಾರಣ ಇರ್ಬೋದು. ನಾವು ಅನುಮತಿ ಇಲ್ಲದೇ ಇವರು ನಮ್ಮ ನಗರಸಭೆ ಪರ್ಮಿಷನ್ ಇಲ್ಲದೇ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೆ ನಾವು ಇದನ್ನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ತಾಯಿದ್ದೀವಿ. ಈ ಥರ ಏನಾದರೂ ಅವರಿಗೆ ಬೇರೆ ಬೇರೆ ಇಲಾಖೆಗಳಿಂದ ಇದು ಫುಡ್ ಗ್ರೇಡ್ ಹಾಲು ಇದನ್ನು ಉಪಯೋಗಿಸೋಕ್ಕೇನು ಸಮಸ್ಯೆ ಇಲ್ಲ ಅಂತೇನಾದರೂ ಇದ್ದರೆ ಆ ಬೇಸ್ ಮೇಲೆ ನಾವು ಟ್ರೇಡ್ ಲೈಸೆನ್ಸ್ ಕೊಡೋಕ್ಕೆ ಅವಕಾಶ ಏನಿದೆ ಅದನ್ನು ನೋಡ್ಬೋದು. ಸದ್ಯಕ್ಕೆ ಈಗ ಆ ಥರದ್ದು ಯಾವುದೇ ಇಲ್ಲದೇ ಇರೋದ್ರಿಂದ ಮತ್ತು ಜನಗಳಿಗೆ ಅದು ತಪ್ಪು ಅಭಿಪ್ರಾಯ ಬರಬಾರ್ದು ಮತ್ತು ಮಾನಸಿಕವಾಗಿ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇದನ್ನು ಇವತ್ತಿಗೆ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ತೀವಿ. ಈ ಹಿಂದಿನ ಕೆಲ ಅಧಿಕಾರಿಗಳ ಹಾಗೂ ನಗರಸಭಾ ಸದಸ್ಯರು ಮಾಡಿದ ತಪ್ಪಿನಿಂದಾಗಿ ನಗರಸಭೆಯಿಂದ ಫಾರಂ ನಂಬರ್ 3 ನೀಡುವಲ್ಲಿ ವಿಳಂಬ ಮಾಡಲಾಗುತ್ತಿದೆ. ಈ ಅಂಶವನ್ನ ಖಂಡಿಸಿರುವ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕವು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಸಕಾಲಕ್ಕೆ ಫಾರಂ ನಂಬರ್ 3 ನೀಡುವಂತೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಗಾಂಧಿ ಚೌಕ್ಗೆ ಆಗಮಿಸಿದ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ವಿಜಯನಗರ ಜಿಲ್ಲಾ ಘಟಕವು ಮಹಾತ್ಮ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆಗೈದು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರಸಭೆಯವರಿಗೆ ಪ್ರತಿಭಟನೆ ರ್ಯಾಲಿ ನಡೆಸಿದರು. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಗೆ, ವಿಜಯ ಕರ್ನಾಟಕ ರಕ್ಷಣಾ ವೇದ ಸಂಘಟನೆಗೆ, ವಿಜಯ ಕರ್ನಾಟಕ ರಕ್ಷಣಾ ವೇದ ಸಂಘಟನೆಗೆ ಏಕೆ ಬೇಕು, ನ್ಯಾಯ ಬೇಕು, ಯಾವುದಕ್ಕೆ ಹೋರಾಟ, ಏಕೆ ಬೇಕು, ನ್ಯಾಯ ಬೇಕು, ಏನೇ ಬರಲಿ, ಏನೇ ಬರಲಿ. ಫಾರಂ ನಂಬರ್ 3, ಫಾರಂ ನಂಬರ್ 3 ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ವಿಜಯ ಕರ್ನಾಟಕ ರಕ್ಷಣಾ ವೇದ ಸಂಘಟನೆಗೆ, ಕರ್ನಾಟಕ ರಕ್ಷಣಾ ವೇದ ಸಂಘಟನೆಗೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಫಾರಂ ನಂಬರ್ 3 ವಿಳಂಬ ಆದ ಕಾರಣ ಫಾರಂ 3ಗೆ ಹೋರಾಟ, ಬೇಕು, ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ ಬರಲಿ, ಏನೇ ಬರಲಿ, ಫಾರಂ 3 ಫಾರಂ 3 ನೀಡಲು ವಿಳಂಬ ಮಾಡುವ ಅಧಿಕಾರಿಗಳಿಗೆ, ಫಾರಂ 3 ಅಧಿಕಾರಿಗಳಿಗೆ ವಿಜಯ ಕರ್ನಾಟಕ ರಕ್ಷಣಾ ಸಂಘಟನೆಗೆ ಯಾತಕ್ಕಾಗಿ ಹೋರಾಟ, ಹೋರಾಟ, ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ಯಾವುದಕ್ಕಾಗಿ ಹೋರಾಟ, ಹೋರಾಟ, ಯಾವುದಕ್ಕಾಗಿ ಹೋರಾಟ. ಫಾರಂ ನಂಬರ್ 3 ಕೊಡೋದಿಲ್ಲ. ಹೀಗೆ
ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಸಕಾಲಕ್ಕೆ ಫಾರಂ ನಂಬರ್ 3 ನೀಡಿ ಸಾರ್ವಜನಿಕರು ಅನಾವಶ್ಯಕವಾಗಿ ನಗರಸಭೆ ಕಚೇರಿಗೆ ಅಲೆದಾಡುವುದನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಇನ್ನು ಮನವಿ ಸ್ವೀಕರಿಸಿದ ಪೌರಾಯುಕ್ತರು ಮಾತನಾಡಿ, ಅಗತ್ಯ ದಾಖಲೆಗಳನ್ನು ಒದಗಿಸಿದವರಿಗೆ ಸಕಾಲಕ್ಕೆ ಫಾರಂ ನಂಬರ್ 3 ನೀಡಲಾಗುತ್ತಿದೆ. ಯಾರು ಕೂಡ ಮಧ್ಯವರ್ತಿಗಳನ್ನ ಸಂಪರ್ಕಿಸದೆ ನೇರವಾಗಿ ಅಧಿಕಾರಿಗಳನ್ನ ಸಂಪರ್ಕಿಸಬೇಕೆಂದು ತಿಳಿಸಿದರು. ಅಧ್ಯಕ್ಷರಿದ್ದಾರೆ, ತಾವುಗಳೆಲ್ಲ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮತ್ತೆ ಪೊಲೀಸ್ ಸಮಿತಿಯ ಎಲ್ಲರೂ ಬಂದಿದ್ರಿ. ನಿಮ್ಮ ಸಮಸ್ಯೆ ಫಾರಂ 3 ಕೊಡಲಿಕ್ಕೆ ವಿಳಂಬ ಆಗ್ತಾ ಇದೆ ಅಥವಾ ವಿನಾಕಾರಣ ತೊಂದರೆ ಆಗ್ತಾ ಇದೆ ಅಂತ. ಅದು ಈಗ ನೀವು ಹೇಳ್ತಾ ಇದ್ರಿ, ನಿರಂತರವಾಗಿ ಇದು ಸಮಸ್ಯೆ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಊರಿರೋವರೆಗೆ ಈ ಸಮಸ್ಯೆ ಇರ್ಬೋದೇನೋ ಅಂತ ನಮ್ಮದು. ಆದರೆ ಈಗ ನಮಗೆ ನಿರಂತರವಾಗಿ ಇದು ಕಂಪ್ಲೇಂಟ್ ಇರೋದ್ರಿಂದ ಸುಮಾರು ಜಿಲ್ಲಾಧಿಕಾರಿಗಳು ಕೂಡ ಹೆಚ್ಚಿನ ಗಮನ ಹರಿಸಿ ಈಗ ಪ್ರಾಜೆಕ್ಟ್ ಡೈರೆಕ್ಟರ್ ಅವ್ರನ್ನೂ ಕೂಡ ಇಲ್ಲಿ ಬಿಟ್ಟು ನಮ್ಮಲ್ಲಿ ಏನು ಹಿಂದೆ ಬಾಕಿ ಇದ್ದು ಮತ್ತು ಬ್ರೋಕರ್ ಹಾವಳಿ ಇದ್ದು ಮತ್ತು ನಮ್ಮ ವರ್ಕರ್ಸ್ದು ಪ್ರಾಬ್ಲಮ್ಮು ಎಲ್ಲವನ್ನೂ ಅವರು ಪರಿಶೀಲನೆ ಮಾಡಿದ್ದಾರೆ. ಆಗಲೇ ಅಲ್ಲಿ ಇದ್ದಂಥ ಸುಮಾರು ಸಾವಿರಾರು ಅರ್ಜಿಗಳನ್ನ ಕ್ಲಿಯರು ಮಾಡಾಗಿದೆ. ನಮಗೆ ಒಂದೊಂದು ಸರಿ ಪ್ರಾಬ್ಲಮ್ ಆಗೋದು ಯಾವಾಗ ಅಂದರೆ 2-3 ದಿನ 4 ದಿನ ನಮಗೆ ಸರ್ವರ್ ಪ್ರಾಬ್ಲಮ್ ಬರುತ್ತೆ. ಆ ಟೈಮ್ ಬಿಟ್ಟರೆ ಪೆಂಡಿಂಗು ಬೇರೆ ಯಾವುದು ನಮ್ಮ ಹತ್ರ ಪೆಂಡಿಂಗ್ ಇರೋದಿಲ್ಲ. ಈಗ ಆಮೇಲೆ ನಾವು ಈಗ ಏನೋ ಈಗ ಅಪ್ಡೇಟ್ ಆಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ಹೇಳಿರೋದೇನು ಅಂದರೆ ರೀಸೆಂಟಾಗಿ ನೀವು ಫಾರಂ 3 ರೆಡಿ ಮಾಡಿ ನೋಟಿಸ್ ಬೋರ್ಡ್ ಹಾಕ್ತೀರಿ, ಅವ್ರು ಬಂದು ಪ್ರಿಂಟ್ ತಗೊಂಡೋಗಿ ಅಲ್ಲಿ ಜನಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಾರೆ ಕೆಲವು ಬ್ರೋಕರ್ಸು ಅಂತ ಸಾಹೇಬ್ರೆ ಎಲ್ಲ ಇದು ಮಾಡಿ ನೀವು ಆ ಥರ ಮಾಡಿಕೊಡ್ದು ಇನ್ಮೇಲೆ ಎಲ್ಲ ಪೋಸ್ಟಿಗೆ ಕಳಿಸ್ಬಿಡ್ರಿ ಅಂತ. ಈಗ ನಾವು ಆದ ತಕ್ಷಣ ಪೋಸ್ಟಿಗೆ ಕಳಿಸ್ತಾ ಇದ್ದೀವಿ. ಈಗ ಯಾರ್ದಾದ್ರೂ ತೊಂದರೆ ಇದ್ದು ಕೊಟ್ಟಿಲ್ಲ ಅನ್ನೋದಾದರೆ ಅದಕ್ಕೆ ಕಾರಣಗಳು ಬೇರೆ ಇರ್ತವೆ. ನಮ್ಮನ್ನು ನೇರವಾಗಿ ಬಂದು ಭೇಟಿ ಮಾಡಿ ಸಾಕಷ್ಟು ಜನ ದಿವಸ ಅಂಥ ಕೇಸು 1-8 ಬರ್ತವೆ. ನಮಗೆ ನೂರಾರು ಅರ್ಜಿಗಳು ಸ್ವೀಕೃತಿ ಆಗ್ತವೆ, 90, 80, 100 ಕ್ಲಿಯರು ಆಗ್ತವೆ. ಯಾವುದಾದ್ರೂ ಪ್ರಾಬ್ಲಮ್ ಇರೋರು ಅವ್ರು ಬಂದಾಗ ನಮ್ಮ ಹತ್ರ ಅವ್ರು ವಿವರವಾಗಿ ಹೇಳಿದರೆ ಅವ್ರದ್ದು ಆಗುತ್ತೆ ಯಾಕೆ ಆಗಲ್ಲ ಯಾಕೆ ಅದನ್ನ ಕ್ಲಿಯರ್ ಮಾಡಿರ್ತೀವಿ. ಅವ್ರಿಗೇನೋ ಆತಂಕ ಇರುತ್ತೆ, ನಮ್ಮದು ಅನಧಿಕೃತ ಪ್ರಾಪರ್ಟಿ ಅಂತ ಹೇಳ್ತಾರೆ, ನಮಗೆ ಏನೋ ಮಗಳ ಮದುವೆ ಇತ್ತು, ಮಕ್ಕಳ ಎಜುಕೇಷನ್ ಇತ್ತು, ಕೊಟ್ಟಿಲ್ಲ ಅನ್ನೋದು ಅವರಿಗೆ. ಆದರೆ ಕಾನೂನು ತೊಡಕಿದ್ದವನ್ನ ನಾವು ಸರಿಪಡಿಸೋಕ್ಕಾಗಲ್ಲ. ಇಲ್ಲಿ ಸಾಕಷ್ಟು ಪ್ರಾಪರ್ಟಿಗಳು ನಮ್ಮ ಮುನ್ಸಿಪಲ್ CS ಸೈಟಲ್ಲಿ ಇರ್ತವೆ, ಹಳ್ಳದ ಪಕ್ಕ ಇರ್ತವೆ, ಆಮೇಲೆ ಪಾರ್ಕ್ ಜಾಗದಲ್ಲಿ ಇರ್ತವೆ. ಈಗ ನಿಮಗೆಲ್ಲ ಗೊತ್ತಾಗಿದೆ, ನಿಮ್ಮಿಂದನೇ ಎಷ್ಟೋ ಅರ್ಜಿ ನಮಗೆ ಸ್ವೀಕೃತ ಆಗಿದ್ದಾವೆ. ಪಾರ್ಕಲ್ಲಿ ಮನೆ ಕಟ್ಟಿದ್ದಾರೆ, ಪಾರ್ಕಲ್ಲಿ ಸೈಟ್ ಮಾಡಿ ಹಂಚಿಕೆ ಮಾಡಿದ್ದಾರೆ ಅಂತ ಅವನ್ನೆಲ್ಲ ಡೆಮಾಲಿಷನ್ನು ಆಗಿದ್ದಾವೆ. ಮತ್ತು ಕೆಲವು ಕೋರ್ಟಲ್ಲಿದ್ದಾವೆ, ಕೆಲವು ಆಗಾಗ್ಗೆ ನಾವು ತೆರವುಗೊಳಿಸ್ತೀವಿ, ಈ ಥರ ಎಲ್ಲ ಇದ್ದಾವೆ. ಅಂಥವು ಬಂದಾಗ ಅಷ್ಟೇ ನಾವು ಅವನ್ನ ಎಚ್ಚರಿಕೆಯಿಂದ ನೋಡ್ತೀವಿ ಹೊರತಾಗಿ ನಾರ್ಮಲ್ ಕೋರ್ಸಲ್ಲಿ 90 ಭಾಗ ಜನಕ್ಕೆ ನಾವೇನು ಡಿಸ್ಟರ್ಬು ತೊಂದರೆ ಮಾಡೋಕ್ಕಾಗಲ್ಲ. ಅವರಿಗೆಲ್ಲ ಬಳಿಕ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ SM ಕಾಶಿನಾಥಯ್ಯನವರು ಮಾತನಾಡಿ, ಆಸ್ತಿಯನ್ನ ಮಾರಾಟ ಮಾಡಲು ಅಥವಾ ಸಾಲ ಪಡೆಯಲು ಫಾರಂ ನಂಬರ್ 3 ಬೇಕೇ ಬೇಕು. ಈ ಕುರಿತಾಗಿ ಮನವಿ ಸಲ್ಲಿಸಲಾಗಿ 1 ತಿಂಗಳೊಳಗಾಗಿ ಸಮಸ್ಯೆಯನ್ನ ಬಗೆಹರಿಸಲಾಗುವುದೆಂದು ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಭರವಸೆ ನೀಡಿದ್ದಾರೆಂದು ತಿಳಿಸಿದರು. ಹಾಗಾಗಿ ಅವರು ಇವತ್ತು ಏನು ಹೇಳಿದ್ದಾರೆ, ನಾವು ಏನಿರ್ತೇವೆ ನಮ್ಮ ಸಮಸ್ಯೆಗಳೇನದವು ನಿಮ್ಮ ಫಾರಂ ನಂಬರ್ 3ಗೋಸ್ಕರವಾಗಿ ಏನೇನು ಸಮಸ್ಯೆ ಅದವೋ ಅವೆಲ್ಲವನ್ನು ನಾವು ರೆವಿನ್ಯೂ ಮೀಟಿಂಗ್ನಲ್ಲಿ ತೆಗೆದುಕೊಂಡು ಅದನ್ನು ನಾವು ಸರಿಪಡಿಸ್ತಿದ್ದೀವಿ. ಪ್ರತಿಯೊಬ್ಬರು ಸಾರ್ವಜನಿಕರಿಗೆ ಯಾವುದೇ ಸೇಲ್ ಮಾಡೋಕ್ಕೋಸ್ಕರವಾಗಲಿ ವ್ಯಾಪಾರ ಮಾಡೋಕ್ಕೋಸ್ಕರವಾಗಲಿ ಅನುಕೂಲ ಮಾಡಿಕೊಂಡು ನಾವು ಹೇಳಿದ್ವಿ. ಕೆಲವೊಬ್ಬರಿಗೆ ಆಸ್ತಿಗಳು ಮಾರಬೇಕಾದಾಗ ಎಷ್ಟೋ ತೊಂದರೆಗಳಾಗ್ಯವು. ಮಗಳು ಮದುವೆ ಮಾಡೋಕ್ಕೋಸ್ಕರ ಒಂದು ಸರ್ಕಾರಿ ನೌಕರಿ ಕೊಡಿಸೋಕ್ಕೋಸ್ಕರ ಮಕ್ಕಳಿಗೆ ಕೊಡೋಕೆ ಹೋದ್ರೆ ಕೂಡ ಇವತ್ತು ಹೊಲ ಮಾರಿ ಆಸ್ತಿ ಮಾರಿ ನಾವು ಮದುವೆ ಮಾಡೋಣ ಅನ್ನೋಪ್ಪಂದ್ರೆ ಅಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಫಾರಂ ನಂಬರ್ ತಿನ್ನೋದಕ್ಕೋಸ್ಕರವಾಗಿ ಸೇಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಅದಕ್ಕೆ ಇವತ್ತು ಕಮಿಷನರು ಆ್ಯಂಡ್ ಅಧ್ಯಕ್ಷರುಗಳು ಎಲ್ಲರೂ ಏನು ಹೇಳಿರಪ್ಪ ಅಂದರೆ, ಇಲ್ಲ ಇವೆಲ್ಲವನ್ನು ಸರಿಪಡಿಸಿಕೊಡ್ತಿದ್ದೀವಿ ನಾವು. ಇವೆಲ್ಲ ಸಮಸ್ಯೆಗಳು ನಾವು ಇನ್ನೂ ಕೆಲವೇ ದಿನಗಳಲ್ಲಿ 1 ತಿಂಗಳಲ್ಲಿ ನಾವು ಇದನ್ನು ಸರಿಪಡಿಸಿ ನಾವು ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ. ಇನ್ನೂ ಏನಾದರೂ ಸಮಸ್ಯೆಗಳಿತ್ತಪ್ಪ ಅಂದರೆ ನೀವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದು ಆ ಸಮಸ್ಯೆಯನ್ನು ಜನರು ಕರ್ಕೊಂಬರಿ, ಅವ್ರಿಗೇನೇ ಸಮಸ್ಯೆ ನೋಡೋಣ, ಆ ಸಮಸ್ಯೆ ತಕ್ಕಂಥ ಉತ್ತರ ನಾವು ಕೊಡ್ತೀವಿ ನಿಮಗೆ, ಅಥವಾ ಅಲ್ಲಿ ಏನಿರ್ತದೆ ಅದಕ್ಕೆಲ್ಲ ಉತ್ತರ ಕೊಟ್ಟು ನಾವು ಸರಿಪಡಿಸಿಕೊಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಹೋರಾಟ ಕೂಡ ಅವಕಾಶ ಇಲ್ಲದೆ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅಧ್ಯಕ್ಷರು ಮತ್ತು ಕಮಿಷನರು ನಮಗೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ತಿಳಿಸಿದೆ. ಅದಕ್ಕೆ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವರಿಗೆ ನಾವು ಈ ದಿನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. 1 ತಿಂಗಳ ನಂತರ ಅವ್ರು ಮಾಡಿಲ್ಲ ಅನ್ನಪ್ಪ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ಅದು ಜಿಲ್ಲಾಧಿಕಾರಿಯವರ ಆಫೀಸ್ ಮುಂದೆ ಧರಣಿ ಸದ್ಯಕ್ಕೆ ಕುದುರ್ತೀವಿ ಅಂತಕ್ಕಂಥ ಮಾತನ್ನು ಅವ್ರಿಗೆ ತಿಳಿಸೀವಿ. ಅವರು ಸಹ ಅದಕ್ಕೆ ಅವಕಾಶನೇ ಕೊಡಲ್ಲ ಅನ್ನತಕ್ಕಂಥ ಮಾತು ಅವ್ರು ತಿಳಿಸಿ ಇವತ್ತು ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸ್ವಾಗತವಾಗಿ ಅವರು ನಮ್ಮಲ್ಲಿ ಗೌರವಪೂರ್ವಕವಾಗಿ ನಮಗೆಲ್ಲವನ್ನು ಉತ್ತರ ನೀಡಿದ್ದಾರೆ ಅಂತಂದೇಳಿ ನಾನು ಈ ಮೂಲಕವಾಗಿ ವಿಜಯ ಕರ್ನಾಟಕ ರಕ್ಷಣಾ ಜಿಲ್ಲಾಡಳಿತದಿಂದ ದಿನಾಂಕ 17ರಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ದಿನಾಚರಣೆ ಕೈಗೊಳ್ಳಲಾಗಿತ್ತು.
ಹೀಗೆ ವೇದಿಕೆ ಕಾರ್ಯಕ್ರಮದ ನಂತರ ವಿವಿಧ ಶಾಲಾ ಮಕ್ಕಳಿಂದ ದೇಶಭಕ್ತಿ ಕವಾಯತುಗಳನ್ನ ನಡೆಸಿಕೊಳ್ಳಲಾಯಿತು. ಹೀಗೆ ಕಮಲಾಪುರದ ವಕ್ಫ್ ಕಚೇರಿಯಲ್ಲಿ ಮಾಜಿ ಅಧ್ಯಕ್ಷ ಟಿಂಕರ್ ರಫೀಕ್ ರವರಿಂದ ತಿರಂಗ ಧ್ವಜಾರೋಹಣ ನೆರವೇರಿಸಿ ಕಲ್ಯಾಣ ಕರ್ನಾಟಕದ ದಿನಾಚರಣೆಯ ಶುಭ ಹಾರೈಸುತ್ತಾ ಈ ಭಾಗದ ಅಲ್ಪಸಂಖ್ಯಾತರಿಗೆ ಮುಖ್ಯಮಂತ್ರಿ ಸ್ಥಾನಮಾನ ನೀಡಬೇಕಾದ ಅವಶ್ಯವಿದೆ ಎಂದರು. ಎಲ್ಲರಿಗೆ ನಮಸ್ಕಾರ. ವಿಶೇಷ ಏನಂದ್ರೆ ಇವತ್ತು ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಒಬ್ಬಡ ಕಚೇರಿಯಲ್ಲಿ ಕರ್ನಾಟಕ ಕಲ್ಯಾಣ ಒಂದು ಉತ್ಸವವನ್ನು ನಾವು ಆಚರಿಸಿದ್ದೀವಿ. ಸಾಕಷ್ಟು ಅಭಿವೃದ್ಧಿ ಆಗದಿದೆ. ಇನ್ನ ನಾವು ಹಿಂದೆನೇ ಇದ್ದೀವಿ. ಇಷ್ಟು ಕಾಲ ಕಳೆದ್ರೆ ಕೂಡ ಮತ್ತು ನಮ್ಮ ಅಲ್ಪಸಂಖ್ಯಾತರಿಗೆ ಇನ್ನುವರೆಗೆ ಇಷ್ಟು ನಮ್ಮ ಸಂಖ್ಯೆಯಲ್ಲಿ ಹೆಚ್ಚಾಗಿ ಇದ್ದರೆ ಕೂಡ ಒಂದು ಇನ್ನುವರೆಗೆ ನಮ್ಮ ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಿಗದ ಬಹಳ ಇದು ಕಷ್ಟ ಆಗಿದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಮುಂದೆ ತರಲಿಕ್ಕೆ ಸರ್ಕಾರದಿಂದ ಮನವಿ ಮಾಡುತ್ತಿದ್ದೆ ನಾನು. ಇನ್ನು ಇತ್ತ ಹೊಸಪೇಟೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ದಿನಾಚರಣೆ ನಿಮಿತ್ತ ಶಾಲಾ ಮಕ್ಕಳಿಂದ ದೇಶಭಕ್ತಿ ಕವಾಯತುಗಳನ್ನ ನಡೆಸಿಕೊಡುವ ಮೂಲಕ ನೆರೆದವರಲ್ಲಿ ದೇಶಭಕ್ತಿ ಹೆಚ್ಚಿಸಿದರು. ಇಂತಹ ಭಾರತ ದೇಶವು ಹಲವಾರು ಸಾಮ್ರಾಟರ ಆಳ್ವಿಕೆಗೆ ಒಳಪಟ್ಟಿದೆ. ಸ್ಮರಣೀಯ ಸೂರ್ಯನು ಮುಳುಗದ ಸಾಮ್ರಾಜ್ಯವೆಂದು ಇಂಗ್ಲಿಷ್ ರಾಜ್ಯಕ್ಕೆ ಹೆಸರಿತ್ತು. ಭಾರತ ಭೂಮಿಯು ಅದರಡಿಯಲ್ಲಿ ಗುಲಾಮಗಿರಿಯಲ್ಲಿ ಬಿದ್ದಿತ್ತು. ಗೋಖಲೆ ಗಾಂಧಿಯವರು ಮುಂದಾಳತ್ವ ವಹಿಸಿದರು, ಸ್ವಾತಂತ್ರ್ಯ ದುರಿಯ ಹಚ್ಚಿದರು. ಆಡಳಿತದಲ್ಲಿ ಜನರಿಗೆ ಯಾವುದೇ ಸ್ವಾತಂತ್ರ್ಯವಿರಲಿಲ್ಲ. ದಿನನಿತ್ಯದ ಜೀವನ ನೌಕೆ ನಡೆಸಲು ಪರದಾಡಬೇಕಿತ್ತು. ನಿಜಾಮನ ವಿರುದ್ಧ ಬಂಡೆದ್ದು ಹೋರಾಟಕ್ಕೆ ಧುಮುಕಿದರು. ಇಲ್ಲಿಯ ಹೋರಾಟದ ಮಾಹಿತಿ ತಿಳಿದುಕೊಂಡ ಪಟೇಲರು ಸೈನ್ಯಕ್ಕೆ ಆದೇಶ ನೀಡಿದರು. ಸೆಪ್ಟೆಂಬರ್ 13 ಬೆಳಗಿನ ಜಾವ ಆಪರೇಷನ್ ಪೋಲೋ ಎಂಬ ಹೆಸರಿನ ಕಾರ್ಯಾಚರಣೆ ಹೈದರಾಬಾದಿಗೆ ಬಂದಿತು. ಪರಾಭವದ ನಂತರ ಪಟೇಲರು ಮತ್ತು ನೆಹರೂರವರ ಹತ್ತಿರ ಬಂದ ನಿಜಾಮನು ಭಾರತ ಒಕ್ಕೂಟದೊಡನೆ ವಿಲೀನಕ್ಕೆ ಸಹಿ ಹಾಕಿ ರಜಾಕಾರರೊಡನೆ ತನ್ನ ಸಂಬಂಧವಿಲ್ಲವೆಂದು ಘೋಷಿಸಿದನು. ಹೈದರಾಬಾದ್ ಕರ್ನಾಟಕ ಸರ್ವ ಜನಾಂಗಕ್ಕೆ ಸಮುದಾಯಕ ಇದುವೇ ಕಲ್ಯಾಣ ಕರ್ನಾಟಕ. ಪಟೇಲ್ ಸರ್ ನನ್ನ ಕ್ಷಮಿಸಿಬಿಡಿ. ಆ ದುಷ್ಟ ರಾಜಕಾರಕನ ಮಾತು ಕೇಳಿ ನಾನು ಇಂಥ ಕೆಲಸಕ್ಕೆ ಕೈ ಹಾಕಿಬಿಟ್ಟೆ. ಅವನ ಮಾತುಗಳನ್ನು ಕೇಳಿ
ಎಷ್ಟೋ ಜನರಿಗೆ ಹಿಂಸೆ ಕೊಟ್ಟುಬಿಟ್ಟೆ. ಇಂದಿನಿಂದ ಈ ಹೈದರಾಬಾದ್ ಕರ್ನಾಟಕ ಸಂಸ್ಥಾನ ಭಾರತ ದೇಶಕ್ಕೆ ಒಳಪಟ್ಟಿದೆ. ಇಂದಿನಿಂದ ಈ ಹೈದರಾಬಾದ್ ಕರ್ನಾಟಕ ಜನರು ಭಾರತೀಯರು. ನಾವೆಲ್ಲ ಭಾರತೀಯರೆಂದು ಈ ಕೂಡಲೇ ನಾನು ಘೋಷಣೆ ಮಾಡುತ್ತಿದ್ದೇನೆ. ಒಂದೇ ಮಾತರಂ. ಈಗ ಜೆಸ್ಕಾಂ ಪ್ರಕಟಣೆ. ಸಂಕ್ಲಾಪುರದ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ದಿನಾಂಕ 19ರಂದು ದುರಸ್ತಿ ಕಾರ್ಯವನ್ನ ಕೈಗೆತ್ತಿಕೊಳ್ಳಲಾಗಿದೆ. ಈ ಭಾಗವಾಗಿ ಅಂದು ಅಂದ್ರೆ ದಿನಾಂಕ 19ರಂದು ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ ಹೊಸಪೇಟೆ ನಗರದ ವಿವಿಧ ಏರಿಯಾಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಹಾಗಾಗಿ ವಿದ್ಯುತ್ ಬಳಕೆದಾರರು ಎಂದಿನಂತೆ ಸಹಕರಿಸಬೇಕೆಂದು ಹೊಸಪೇಟೆ ಜೆಸ್ಕಾಂನ ಕಾರ್ಯನಿರ್ವಾಹಕ ಅಭಿಯಂತರರು ಪ್ರಕಟಣೆ ಹೊರಡಿಸಿದ್ದಾರೆ. ಹೊಸಪೇಟೆ ಭಾವಸಾರ ಕ್ಷತ್ರಿಯ ಸಮಾಜದಿಂದ ಪ್ರತಿ ವರ್ಷ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ 10 ದಿನಗಳ ಕಾಲ ಪೂಜಿಸಿ 11ನೇ ದಿನದಂದು ವಿಸರ್ಜಿಸಲಾಗುತ್ತದೆ. ಹೀಗೆ ದಿನಾಂಕ 17ರಂದು ಸಂಜೆ ಭಜನೆ ದಿಂಡಿ ಮಹೋತ್ಸವದೊಂದಿಗೆ ಮೆರವಣಿಗೆ ನಡೆಸಿ ವಿಸರ್ಜಿಸಲಾಗಿದೆ. ಹೀಗೆ ಭಾವಸಾರ ಕ್ಷತ್ರಿಯ ಸಮಾಜದಿಂದ ವಿಜಯವಿಠಲ ದೇವಸ್ಥಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ನಿತ್ಯವೂ ಪೂಜೆ ಭಜನೆ ಹಾಗೂ ಪಾರಾಯಣ ನಡೆಸಲಾಗಿತ್ತು. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಬಳಿಕ ಸಂಜೆ ವೇಳೆ ತೆರೆದ ವಾಹನದಲ್ಲಿ ವಿನಾಯಕನ ಮೂರ್ತಿಯನ್ನಿರಿಸಿ ಮುಖ್ಯ ಬೀದಿ ಮೂಲಕ ಮೆರವಣಿಗೆ ನಡೆಸಿ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಬರುವ ಎಲ್ಎಲ್ಸಿ ಕಾಲುವೆಯಲ್ಲಿ ಮೂರ್ತಿಯ ವಿಸರ್ಜನೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು.
ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ ಭಾವಸಾರ ಕ್ಷತ್ರಿಯ ಸಮಾಜ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.